ಋಷ್ಯಶೃಂಗನ ಕಥೆ ಬಹಳ ಬೋಧಕವಾಗಿರುವಂಥದ್ದು. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಕಥೆ ಅಂದರೆ ತುಂಬ ಆಸಕ್ತಿ, ಕುತೂಹಲ. ಸುಮಂತ್ರ ದಶರಥನಿಗೆ ಆ ಋಷ್ಯಶೃಂಗನ ರೋಮಪಾದನ ಈ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ರೋಮಪಾದ ಅಂಗದೇಶದ ರಾಜ, ಒಳ್ಳೆಯ ರಾಜ, ಉತ್ತಮವಾದ ರಾಜ್ಯಭಾರವನ್ನು ಅವನು ಮಾಡ್ತಾ ಇರ್ತಾನೆ. ಅವನು ರಾಜ್ಯಭಾರವನ್ನು ಮಾಡುವಂಥ ಸಮಯದಲ್ಲಿ ಒಮ್ಮೆ ಅಕಾಲವಾಗ್ತದೆ. ಅಕಾಲ ಅಂತ ಹೇಳಿದ್ರೆ ಆ ರಾಜ್ಯದಲ್ಲಿ ಬರಗಾಲ ಬರ್ತದೆ. ಬಹಳ ದೊಡ್ಡ ತೊಂದರೆ ಆಗಿ ಎಲ್ಲ ಕಡೆಯಲ್ಲಿಯೂ ಕೂಡ ಕೋಲಾಹಲ ಶುರುವಾಯಿತು. ಆಗ ಅಂಗದೇಶದ ರಾಜ ರೋಮಪಾದ ತುರ್ತಾಗಿ ಒಂದು ಸಭೆಯನ್ನು ಕರೀತಾನೆ. ಆ ತುರ್ತು ಸಭೆಯನ್ನು ಕರೆದು ಇದೇ ರೀತಿಯಾಗಿ ತನ್ನ ಮಂತ್ರಿಗಳನ್ನೆಲ್ಲ ಸೇರಿಸಿ ಅವರಲ್ಲಿ ಒಂದು ವಿಚಾರವನ್ನು ಮುಂದಿಡ್ತಾನೆ. ನೋಡಿ, ನನ್ನ ಒಂದು ತಪ್ಪಿನಿಂದ ಈ ಕೆಲಸ ಆಗಿದೆ. ಯಾರಾದರೂ ರಾಜ ಒಪ್ಕೊಳ್ತಾನ? ನನ್ನ ತಪ್ಪಿನಿಂದ ಈ ರೀತಿ ಆಗೋಯ್ತು ಅಂತೇಳಿ ತಪ್ಪಾಗ್ಬೋದು, ಸಹಜ. ತಪ್ಪಾಗುವುದು ಪ್ರಕೃತಿ. ತಪ್ಪನ್ನು ತಿದ್ದಿಕೊಳ್ಳುವಂಥದ್ದು ಸಂಸ್ಕೃತಿ. ಆದರೆ ತಪ್ಪನ್ನೇ ತಪ್ಪೇ ಸರಿ ಅನ್ನುವಂಥದ್ದು ವಿಕೃತಿ. ಆತ ಸಂಸ್ಕೃತವಂತ. ಅವನು ಹೇಳ್ತಾನೆ, ನೋಡಿ, ಈ ಒಂದು ತೊಂದರೆಯಿಂದ ನನ್ನ ರಾಜ್ಯದಲ್ಲಿ ತೊಂದರೆ ಆಗುತ್ತಿದೆ. ಈ ತೊಂದರೆಗೆ ನಾನೇ ಕಾರಣ. ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ಸೇರಿ ಯಾವುದಾದ್ರೂ ಒಂದು ಉಪಾಯವನ್ನು ಮಾಡಿ ನೀವು ಇದಕ್ಕೆ ಪರಿಹಾರವನ್ನು ಸೂಚಿಸಬೇಕು. ಇದು ಸರಿ ಹೋಗಬೇಕು. ಇದಕ್ಕೆ ನಾನು ಏನು ಮಾಡಲಿಕ್ಕೂ ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧನಾಗಿದ್ದೀನಿ. ನೀವು ದಯವಿಟ್ಟು ನನಗೆ ಉಪಾಯವನ್ನು ಹೇಳಿ ಅಂತ.